ಹಾಯ್ ಫ್ರೆಂಡ್ಸ್, ಜೈಲಿನಲ್ಲಿ ದುಡ್ಡು ಕೊಟ್ಟರೆ ಏನು ಸಿಗುತ್ತೆ? ಪ್ರಜ್ವಲ್ ರೇವಣ್ಣ ಬಗ್ಗೆ ಹೇಳೋದನ್ನು ನೋಡೋಣ. ಇವತ್ತು ನಾನು ನಿಮಗೆ ಹೇಳಲಿರುವ ಈ ಸಾಮಾನ್ಯ ಜನರ ಜೀವನಕ್ಕೆ ಬಹಳ ದೂರ, ಆದರೆ ರಾಜಕೀಯ, ಅಧಿಕಾರ, ಹಣ ಮತ್ತು ಕಾನೂನಿನ ಜಗತ್ತನ್ನು ಹತ್ತಿರದಿಂದ ಬಿಚ್ಚಿಡುವಂತಹ ಪ್ರಯತ್ನ. ಈ ಪ್ರಜ್ವಲ್ ರೇವಣ್ಣ ಅವರು ರಾಜಕೀಯದಲ್ಲಿ ಬೆಳೆದವರು, ಪ್ರಭಾವಿ ಕುಟುಂಬದ ಸದಸ್ಯರು ಮತ್ತು ಹಲವು ವಿವಾದಗಳ ನಡುವೆ ಸಿಲುಕಿದವರು. ಜೈಲಿನೊಳಗೆ ಅವರ ದಿನಚರಿಯನ್ನ, ಅಲ್ಲಿ ದುಡ್ಡು ಕೊಟ್ಟರೆ ಏನು ಸಿಗುತ್ತೆ ಎಂಬುದನ್ನ ಹಂತ ಹಂತವಾಗಿ ನಿಮಗೆ ಹೇಳ್ತೇನೆ. ಪ್ರಜ್ವಲ್ ರೇವಣ್ಣ ಅವರ ಬಾಲ್ಯದಿಂದಲೇ ಅವರು ಕಂಡಿದ್ದು ವಿಶೇಷ ಜೀವನ. ಹಳ್ಳಿಯ ಜನರಿಂದ ಹಿಡಿದು ರಾಜ್ಯದ ನಾಯಕರವರೆಗೂ ಎಲ್ಲರಿಗೂ ಅವರ ಕುಟುಂಬ ಪರಿಚಿತ. ಅಧಿಕಾರದ ಹಾದಿಯಲ್ಲಿ ಬೆಳೆದ ಅವರು ತಮ್ಮ ಜೀವನದಲ್ಲಿ ಬಹಳಷ್ಟು ಸೌಕರ್ಯ, ಗೌರವ ಅನುಭವಿಸಿದ್ರು. ಆದರೆ ಒಂದು ಸಮಯದಲ್ಲಿ ಬೃಹತ್ ಆರೋಪಗಳು, ಪ್ರಕರಣಗಳು, ಜನರ ಆಕ್ರೋಶ ಇವು ಅವರ ಜೀವನವನ್ನ ತಲೆಕೆಳಗು ಮಾಡಿದವು. ಕೋರ್ಟ್ ಆದೇಶದಂತೆ ಅವರು ಜೈಲಿನೊಳಗೆ ಇದ್ದಾರೆ. ಸಾಮಾನ್ಯ ಜನರಿಗೆ ಜೈಲು ಎಂದರೆ ಭಯಾನಕ, ಅಸೌಕರ್ಯ, ಶಿಕ್ಷೆಯ ಸ್ಥಳ. ಆದರೆ ರಾಜಕೀಯ ಪ್ರಭಾವ ಮತ್ತು ಹಣ ಇದ್ರೆ ಜೈಲು ಜೀವನವೇ ಬದಲಾಗುತ್ತೆ. ಜೈಲಿನೊಳಗೆ ಕಾಲಿಟ್ಟಾಗ ಸಾಮಾನ್ಯ ಕೈದಿಗೆ ಕೊಡುವ ಬಟ್ಟೆ, ಹಾಸಿಗೆ, ಪಾತ್ರೆ ಎಲ್ಲವೂ ಸರಳ. ಆದರೆ ಹಣ ಕೊಟ್ಟವರು ಉತ್ತಮ ಗುಣಮಟ್ಟದ ಹಾಸಿಗೆ, ಸ್ವಚ್ಛ ಬಟ್ಟೆ, ಬಿಸಿ ನೀರು, ಉತ್ತಮ ಶೌಚಾಲಯ ಇವೆಲ್ಲ ಕೂಡ ಪಡಿತಾರೆ. ಪ್ರಜ್ವಲ್ ರೇವಣ್ಣ ಅವರಂತೂ ಈ ಜೈಲಿನ ಸಿಬ್ಬಂದಿಯವರ ವರ್ತನೆ ಬದಲಾಗುತ್ತೆ. ಸರ್, ಏನಾದರೂ ಬೇಕಾ? ಸರ್, ಊಟ ಹೇಗಿರ್ತಿ? ಏನ್ ಬೇಕು ಊಟ? ಯಾರನ್ನಾದ್ರೂ ಕರೆಸ್ಕೊಳ್ಬೇಕಾ? ಈ ತರ ಕೇಳ್ತಾರೆ. ಇಂತಹ ಮಾತುಗಳು ಎಲ್ಲವೂ ಸಾಮಾನ್ಯ ಆಗಿರುತ್ತೆ. ಜೈಲಿನ ಆಹಾರವನ್ನ ನೋಡಿದ್ರೆ ಸಾಮಾನ್ಯ ಕೈದಿಗೆ ಬಿಸಿ ಅನ್ನ, ಸಾರು, ಒಂದು ತರಕಾರಿ, ಕೆಲವೊಮ್ಮೆ ಬಟರ್ ಮಿಲ್ಕ್. ಆದ್ರೆ ಹಣ ಕೊಟ್ರೆ ಹೊರಗಿನಿಂದಲೇ ಊಟ ತರಿಸ್ಕೊಳ್ಬಹುದು. ಬಿರಿಯಾನಿ, ಚಿಕನ್, ಮೀನು ಫ್ರೈ, ಹಣ್ಣು, ಜ್ಯೂಸ್ ಯಾವಾಗ ಬೇಕಾದ್ರೂ ತರಿಸ್ಕೊಳ್ಬಹುದು. ಕೆಲವರು ದಿನಕ್ಕೆ 2 ಬಾರಿ ಹೊರಗಿನ ಊಟ ತರಿಸ್ತಾರೆ. ಪ್ರಜ್ವಲ್ ರೇವಣ್ಣ ಕೂಡ ತಮ್ಮ ಇಷ್ಟದ ಊಟವನ್ನೇ ತಿಂದು ದಿನ ಕಳೀತಾ ಇದ್ದಾರೆ. ಜೈಲಿನೊಳಗೆ ಇರುವ ಕೋಣೆಗಳು ವಿಭಿನ್ನ ಆಗಿರುತ್ತೆ. ಸಾಮಾನ್ಯ ಕೋಣೆ ಗಾಳಿ ಇಲ್ಲ, ತೇವ, ಕತ್ಲೆ. ಆದರೆ ಹಣ ಕೊಟ್ಟವರು ಕಿಟಕಿ ಹತ್ತಿರದ ಬೆಳಕಿರುವ ಕೋಣೆ ಪಡಿತಾರೆ. ಕೆಲವರು ಫ್ಯಾನ್, ಲೈಟ್, ಚೆನ್ನಾಗಿ ಹಾಸಿದ ಹಾಸಿಗೆ ಎಲ್ಲವೂ ಕೂಡ ಪಡಿತಾರೆ. ಪ್ರಜ್ವಲ್ ರೇವಣ್ಣ ಕೂಡ ಈ ಸೌಕರ್ಯಗಳಲ್ಲಿ ಇದ್ದಾರೆ. ಜೈಲಿನೊಳಗೆ ಹಣದಿಂದ ಸಿಗುವ ದೊಡ್ಡ ಸೌಕರ್ಯ ಅಂದ್ರೆ ಸಂಪರ್ಕ. ನಿಯಮ ಪ್ರಕಾರ ಮೊಬೈಲ್ ಫೋನ್ ಬಳಸಲು ಅನುಮತಿ ಇಲ್ಲ, ಆದರೆ ಹಣದ ಮೂಲಕ ಗುಪ್ತವಾಗಿ ಮೊಬೈಲ್ ಬರುತ್ತೆ. ಕೆಲವರು ವಾಚ್ಮ್ಯಾನ್ ರಿಂದ, ಕೆಲವರು ಅಡಿಗೆ ಕೆಲಸ ಮಾಡೋರಿಂದ ಕೂಡ, ಕೆಲವರು ಹೊರಗಿನ ಒಡನಾಡಗಳಿಂದ ಕೂಡ ಫೋನ್ ತರಿಸಿಕೊಳ್ತಾರೆ. ಇವುಗಳನ್ನ ಬಳಸಿಕೊಂಡು ರಾಜಕೀಯ ಚರ್ಚೆ, ಪಕ್ಷದ ಕೆಲಸ, ಕುಟುಂಬ ಸಂಪರ್ಕ ಎಲ್ಲವೂ ಕೂಡ ನಿರ್ವಹಿಸ್ತಾರೆ. ಪ್ರಜ್ವಲ್ ರೇವಣ್ಣ ಕೂಡ ಕೆಲವು ವೇಳೆ ತಮ್ಮ ಬೆಂಬಲಿಗರೊಂದಿಗೆ ಮಾತನಾಡಿ ಜೈಲಿನ ಹೊರಗಿನ ಪರಿಸ್ಥಿತಿ ತಿಳಿದುಕೊಳ್ತಾ ಇದ್ದಾರೆ. ಜೈಲಿನೊಳಗೆ ವೈದ್ಯಕೀಯ ವಿಷಯಕ್ಕೂ ಹಣದ ಪ್ರಭಾವ ಹೆಚ್ಚು. ಸಾಮಾನ್ಯ ಕೈದಿಗೆ ಸರ್ಕಾರಿ ವೈದ್ಯರ ಸೇವೆ ಸಿಗುತ್ತೆ, ಅದು ನಿಧಾನ. ಕೆಲವೊಮ್ಮೆ ಔಷಧಿ ಸಿಗದೆ ಹೋಗುತ್ತೆ. ಆದ್ರೆ ಹಣ ಕೊಟ್ಟವರು ಪ್ರೈವೇಟ್ ವೈದ್ಯರನ್ನ ಒಳಗೆ ಕರೆಸಿಕೊಳ್ತಾರೆ, ಪರೀಕ್ಷೆ ಮಾಡಿಸಿಕೊಳ್ತಾರೆ, ವಿಶೇಷ ಆಹಾರ ತಿಂತಾರೆ. ಕೆಲವರು ಆರೋಗ್ಯದ ನೆಪದಲ್ಲಿ ಜೈಲಿನ ಆಸ್ಪತ್ರೆಯಲ್ಲಿ ದಿನ ಕಳೀತಾರೆ. ಅದು ಜೈಲಿಗಿಂತ ಹೋಟೆಲ್ ತರವಾಗಿ ಅನುಭವ ಆಗುತ್ತೆ. ಪ್ರಜ್ವಲ್ ರೇವಣ್ಣ ಕೂಡ ಕೆಲ ದಿನಗಳು ಆಸ್ಪತ್ರೆಯಲ್ಲಿ ಇದ್ರು ಅಂತ ಹೇಳಲಾಗುತ್ತೆ. ಜೈಲಿನೊಳಗೆ ದುಡ್ಡು ಕೊಟ್ಟರೆ ಕೆಲಸಗಳಲ್ಲೂ ವಿನಾಯಿತಿ ಸಿಗುತ್ತೆ. ಸಾಮಾನ್ಯ ಕೈದಿಗೆ ಶೌಚಾಲಯ, ಸ್ವಚ್ಛತೆ, ಅಡಿಗೆ, ತೋಟಗಾರಿಕೆ, ಸ್ವೀಪಿಂಗ್ ಕೆಲಸ ಕೊಡ್ತಾರೆ. ಆದ್ರೆ ಹಣ ಕೊಟ್ಟವರು ಇವುಗಳಿಂದ ಮುಕ್ತರಾಗ್ತಾರೆ. ಅವರ ಕೆಲಸವನ್ನ ಇತರ ಕೈದಿಗಳು ಮಾಡ್ತಾರೆ. ಅವರಿಗೆ ಬದಲಾಗಿ ಸ್ವಲ್ಪ ಹಣ ಕೊಡ್ತಾರೆ. ಪ್ರಜ್ವಲ್ ರೇವಣ್ಣ ದಿನವಿಡೀ ಓದು, ಪತ್ರಿಕೆ, ರಾಜಕೀಯ ಚರ್ಚೆ, ವಿಶ್ರಾಂತಿ ಇವೆಲ್ಲ ಮಾಡಿಕೊಂಡು ಸಮಯ ಕಳೀತಾರೆ. ಜೈಲಿನೊಳಗಿನ ಪ್ರಭಾವಿ ಕೈದಿಗಳಿಗೆ ಕೆಲವೊಮ್ಮೆ ವಿಐಪಿ ಚಿಕಿತ್ಸೆ ನೀಡಲಾಗುತ್ತೆ. ಇತರ ಕೈದಿಗಳು ಅವರನ್ನು ಗೌರವದಿಂದ ನೋಡ್ತಾರೆ, ಸಣ್ಣ ಕೆಲಸಗಳಲ್ಲಿ ಸಹಾಯ ಮಾಡ್ತಾರೆ. ಅವರು ಹೊರಗೆ ಬಂದ ಮೇಲೆ ಸಹಾಯ ಮಾಡಬಹುದು ಎಂಬ ಒಂದು ಭರವಸೆಯಿಂದ ಎಲ್ಲರೂ ಒಳ್ಳೆಯವರಾಗಿ ವರ್ತಿಸ್ತಾರೆ. ಪ್ರಜ್ವಲ್ ರೇವಣ್ಣ ಕೂಡ ಕೆಲವರಿಗೆ ಸಹಾಯ ಮಾಡುವ ಭರವಸೆ ನೀಡಿದ್ದಾರೆ. ಜೈಲು ಜೀವನದಲ್ಲಿ ಹಣದಿಂದ ಇನ್ನೊಂದು ಸಿಗುವುದು ಏನೆಂದ್ರೆ ವಿಶೇಷ ಅನುಮತಿ. ಕೆಲವೊಮ್ಮೆ ಕುಟುಂಬ ಸದಸ್ಯರನ್ನ ಹೆಚ್ಚು ಸಮಯ ಭೇಟಿಯಾಗಲು ಅವಕಾಶ ಸಿಗುತ್ತೆ. ಕೆಲವೊಮ್ಮೆ ವಿಶೇಷ ಆಹಾರ ತರಲು ಅನುಮತಿ ಸಿಗುತ್ತೆ. ಕೆಲವೊಮ್ಮೆ ಹೊರಗಿನ ಪತ್ರಿಕೆ, ಮ್ಯಾಗಝಿನ್, ಟಿವಿ ನೋಡುವ ಅವಕಾಶ ಸಿಗುತ್ತೆ. ಇವು ಸಾಮಾನ್ಯ ಕೈದಿಗೆ ಸಿಗೋದಿಲ್ಲ, ಆದ್ರೆ ಹಣ ಕೊಟ್ಟವರು ಪಡಿತಾರೆ. ಈ ಎಲ್ಲದರ ನಡುವೆ ಜೈಲು ಎಂದು ಶಿಕ್ಷೆ ಎಂಬ ಅರ್ಥನೇ ಬದಲಾಗಿ ಹೋಗ್ಬಿಡುತ್ತೆ. ಹಣ ಮತ್ತು ಪ್ರಭಾವ ಇದ್ದವರಿಗೆ ಜೈಲು ಜೀವನವು ಸುಖಕರ ಆಗಿರಬಹುದು, ಆದರೆ ಕಾನೂನು ತನ್ನ ಕೆಲಸವನ್ನ ಮಾಡುತ್ತೆ. ಪ್ರಜ್ವಲ್ ರೇವಣ್ಣ ಅವರ ಕತೆ ಇದಕ್ಕೆ ಒಂದು ಉತ್ತಮ ಉದಾಹರಣೆ ಎನ್ನಬಹುದು. ಅವರು ಎಷ್ಟು ದಿನ ಸುಖವಾಗಿ ಕಳೆದರೂ ಕೂಡ ಪ್ರಕರಣದ ತೀರ್ಪು ಬಂದಾಗ ಅದರ ಪರಿಣಾಮ ತಪ್ಪಿಸೋದಕ್ಕೆ ಸಾಧ್ಯನೇ ಇಲ್ಲ.
ಈ ಕಥೆಯಿಂದ ನಮಗೆ ತಿಳಿಯೋದು ಏನಂದ್ರೆ ಜೈಲು ಜೀವನವನ್ನ ಹಣದ ಪ್ರಭಾವ ಎಷ್ಟು ಇದೆ, ಎಷ್ಟು ದೊಡ್ಡದು ಅಂತ, ಮತ್ತು ಸಮಾಜದಲ್ಲಿ ಪ್ರಭಾವಿಗಳಿರುವ ವಿಶೇಷ ಸೌಕರ್ಯಗಳು ಹೇಗೆ ಕೆಲಸ ಮಾಡುತ್ತೆ ಅಂತ. ಅಂತಿಮವಾಗಿ ಹಣ, ಪ್ರಭಾವ, ಸೌಕರ್ಯ ಇವು ತಾತ್ಕಾಲಿಕ, ಸತ್ಯ, ನ್ಯಾಯ ಇವೇ ಶಾಶ್ವತ. ಪ್ರಜ್ವಲ್ ರೇವಣ್ಣ ಅವರ ಭವಿಷ್ಯ ಜನರ ಜೀವನ ಮೇಲೆ ನಿಂತಿದೆ. ಈ ವಿಡಿಯೋ ನಿಮಗೆ ಏನನ್ನಿಸ್ತು? ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಈ ಥರ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್ ಮಾತೆ. ಶ್ರೀ ಕಾಳಿಕಾ ದುರ್ಗಾ ಜ್ಯೋತಿಷ್ಯ ಪೀಠಂ ಪ್ರಧಾನ ತಾಂತ್ರಿಕ್ ಮಂಜುನಾಥ್ ಭಟ್. ನಿಮ್ಮ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ ವಿಚಾರ, ಇಷ್ಟಪಟ್ಟವರು ನಿಮ್ಮಂತಾಗಲು, ಸ್ತ್ರೀ ಪುರುಷ ವಶೀಕರಣ, ಪುರುಷ ವಶೀಕರಣ, ಮಾಟ ಮಂತ್ರ, ವಾಮಾಚಾರ, ಗಂಡ ಹೆಂಡತಿ ಕಿರಿಕಿರಿ, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು, ಮದುವೆಯಲ್ಲಿ ತೊಂದರೆ, ಸಂತಾನದಲ್ಲಿ ತೊಂದರೆ, ಅತ್ತೆ ಸೊಸೆ ಜಗಳ, ಅಣ್ಣ ತಮ್ಮಂದಿರ ಕಲಹ, ಡೈವೋರ್ಸ್ ಪ್ರಾಬ್ಲಮ್, ಕೋರ್ಟು ಕಚೇರಿ ವಿಚಾರ, ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಚಿಂತಿಸಬೇಡಿ. ಕೇರಳ, ಕೊಳ್ಳೇಗಾಲ ಹಾಗೂ ಕೋಲ್ಕತ್ತಾ ಕಾಳಿಯ ವಿಶಿಷ್ಟ ಪೂಜಾ ಶಕ್ತಿಗಳ ಮೂಲಕ 100ರಷ್ಟು ಪರಿಹಾರ ಮತ್ತು ಉತ್ತಮ ಮಾರ್ಗದರ್ಶನ ನೀಡುತ್ತಾರೆ. ಹಿಂದೆ ಕರೆ ಮಾಡಿ 9591362444 9591362444